ಅದೊಂದು ಬೇಜವಾಬ್ದಾರಿತನದಿಂದ, ಅದೊಂದು ದುರಂತದಿಂದ ರಾಜ್ಯ ಕಳ್ಕೊಂಡಿದ್ದು ಬರೋಬ್ಬರಿ 11 ಜನ ಯುವಕರನ್ನ, 11 ಜನ ಮಕ್ಕಳನ್ನ ಕಳ್ಕೊಂಡು ಇಡೀ ರಾಜ್ಯ ತಬ್ಲಿ ಆಗ್ಬಿಡ್ತು. ಇದೇ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದು ಯಾದಗಿರಿ ಶಿವಲಿಂಗ ಕುಟುಂಬ. ದುಃಖದ ಕಾರ್ಮೋಡ ಆವರಿಸಿದೆ ಅವರ ಕುಟುಂಬದಲ್ಲಿ. ಕ್ರಿಕೆಟ್ ಹುಚ್ಚು ಪ್ರೀತಿ ನನ್ನ ಮಗನನ್ನೇ ಕಸಿದ್ಕೊಳ್ಬಿಟ್ಟು, ಓದಿ ಒಳ್ಳೆ ನೌಕರಿಗೆ ಸೇರ್ತೀನವ್ವ, ಎಲ್ಲರನ್ನೂ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂದವನು ನಮ್ಮನ್ನೇ ಬಿಟ್ಟು ಹೋಗ್ಬಿಟ್ಟ ಅಂತ ಕಣ್ಣೀರು ಹಾಕ್ತಿದ್ದಾರೆ ಶಿವಲಿಂಗ ಅವರ ತಾಯಿ. ಏನು ತಪ್ಪು ಮಾಡ್ರಿ, ನ್ಯಾಯ ಕೊಡಿಸ್ಬೇಕು ಬಡತನ ನಿರ್ಮೂಲ ಮಾಡೋ ಸಂಕಲ್ಪ ಅರ್ಥ ತೊಟ್ಟಿನ ಓದಿ ನೌಕರಿ ಮಾಡಿ ಸರ್ ನನಗೆ ಹೇಳಿ ಸರ್, ಅಣ್ಣ ನಿನ್ನ ಬಿಸಿಲ ದುಡಿಬೇಡ ಅಣ್ಣ, ನಾನು ದುಡಿತೀನಿ ಅಣ್ಣ ಅಂತೇಳಿ ಹಿಂಗೆ ಮಾಡೋಣ ಹಂಗೆ ಮಾಡ ಅಂತ ಒಬ್ಬನೇ ಬಿಟ್ಟು ಹೋದ್ನಲ್ಲ ಅಣ್ಣ, ಒಬ್ಬನೇ ಹಂಗಿರ್ಲಿ ಇವಾಗ. ಅಯ್ಯೋ ಯಾವಾಗೂ ಫೋನ್ ಮಾಡ್ಕೊಂಡು ಹೋಗ್ತದ್ನಲ್ಲ, ನೆನ್ನೆ ಯಾಕೆ ಫೋನ್ ಮಾಡಿಲ್ಲ. ಸೆಕೆಂಡ್ ಬಿ ಓದ್ತದಂತ. ಏನು ಹೇಳ್ತೀನಿ ಈಗ, ಒಂದು ಪಾಪ ಈಗ ನಿಮ್ಮ ಇಡೀ ಊರು ಬಿಟ್ಟವ್ರು ಇದ್ದೀವಲ್ಲ, ಎಷ್ಟು ವರ್ಷ ಆಯ್ತು ಊರು ಬಿಟ್ಟು? ಸರ್ 21 ವರ್ಷ ಆಯ್ತು ಸರ್, ವರ್ಷಕ್ಕೊಂದ್ಸಲಿ ಬರ್ತ ಸರ್. ಅಷ್ಟು ಕಷ್ಟ ಐತಿ ಇಲ್ಲಿ. ಹೌದಾ, ಅದಕ್ಕೆಂತ ಸರ್ ದುಡಿಯೋಕೆ ಹೋದ್ರೆ ಹಿಂಗೆ ಮಾಡಿ ಸರ್. ಕ್ರಿಕೆಟ್ ಅಂತದ್ನಲ್ಲ ಸರ್, ಕೆಲಸ ಮಾಡ್ತದ ನಮ್ಮ ಮಗ, ಓದ್ತದ ನಮ್ಮ. ನಾವು ಬಡವರಿದ್ವಿ ಅಮ್ಮ, ನಾ ಕೆಲಸ ಮಾಡಿ ಓದ್ತೀನಿ ಅಂತಿದ್ ನಮ್ಮ ಮಗು. ಭಾಳ ಶಾಣೆ ನಮ್ಮ ನನ್ನ ಮಗು. ನನಗೆ ದೊಡ್ಡ ಮಗ ಇದ್ದಿರಲ್ಲಮ್ಮ, ಎಲ್ಲ ಪಾಸ್ ಬಂದದಪ್ಪು. ನನ್ನ ಮಗ ಭಾಳ ಶಾಣೆನಪ್ಪ, ನನಗೆ ದೊಡ್ಡ ಮಗ ನಮ್ಮ. ಏನು ಮಾಡ್ತೀನಿ ನಮ್ಮ, ನನಗೇನ ಕಾಮಸ್ ತಗೋತೀನಿ ಅಂದ ನಮ್ಮ. ಈ ಅಮ್ಮ ನಿನಗೆ ಉದ್ಧಾರ ಆಗ್ತದಂದ ನಮ್ಮ. ನನಗೆ ಉದ್ಧಾರ ಮಾಡ್ತ ಮಗನೇ. ನಾವು ಬಡವರು ಅಂದಿಲ್ಲಮ್ಮ ಅಪ್ಪ, ಬಡವರಾದ್ರೆ ಏನಂತೀವಿ ಅಮ್ಮ, ನಿನಗೆ ತಿಂಗಳಿಗೆ 15,000 ಕೊಡ್ತೀನಿ ಅಂದನಪ್ಪ. ನಂದು 12 ಲೋನ್ ಆದಯಪ್ಪ, ನಾನು 12 ಮಾಡ್ಕೊಂಡು ಕೂತೀನಪ್ಪ. ತೀರ್ಸಬೇಕಂತ ನಮ್ಮ ಮಗನೇ. ಈಗ ಓದ್ತೀನು ಕ್ರಿಕೆಟ್ ಎಲ್ಲಮ್ಮ, ಕ್ರಿಕೆಟ್ ಹುಚ್ಚು ಬಾಳಮ್ಮ. ಫೋಟೋ 25 ಲಕ್ಷ ಚೆಕ್ ಕೊಟ್ರಿ, ಏನಾದ್ರೆ ಇದು ಮಾಡ್ತಾರೆ, ಇನ್ನೂ ಬರ್ತದ ದುಡ್ಡು ಬೇರೆ. RCB ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಿನ್ನೆ ಬೆಂಗಳೂರಿನಲ್ಲಿ ಕಾಲ್ತುಳಿತ ಘಟನೆ ನಡೆದು 11 ಜನ RCB ಅಭಿಮಾನಿಗಳು ಕೂಡ ಕಾಲ್ತುಳಿತ ಘಟನೆಯಲ್ಲಿ ಮೃತಪಟ್ಟಿದ್ದರು. ಅದರಲ್ಲಿ ಯಾದಗಿರಿ ತಾಲೂಕಿನ ಹೊಣಗೆರೆ ಗ್ರಾಮದ RCB ಅಭಿಮಾನಿಯಾದಂಥ ಶಿವಲಿಂಗ ಕೂಡ ಕಾಲ್ತುಳಿತ ಘಟನೆಯಲ್ಲಿ ಮೃತಪಟ್ಟಿದ್ದನು. ಪ್ರಮುಖ ನಾವು ಕೂಡ ಈಗ ಏನು ಶಿವಲಿಂಗನ ಅವರ ಅಜ್ಜಿಯ ಗ್ರಾಮವಾದಂಥ ಯಾದಗಿರಿ ತಾಲೂಕಿನ ಆಸ್ನಾಳ ಗ್ರಾಮದಲ್ಲಿದ್ದು ಖುದ್ದು ನೋಡಬಹುದು. RCB ಅಭಿಮಾನಿಯಾದಂಥ ಶಿವಲಿಂಗ ಇಲ್ಲದ ನೋವಿನಿಂದ ಇಡೀ ಗ್ರಾಮದಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ. ಇಡೀ ಗ್ರಾಮಸ್ಥರು ಕೂಡ ಅವರ ಅಜ್ಜಿದವರು ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೋರ್ತಾ ಇದ್ದಾರೆ. ಶಿವಲಿಂಗ ಚೆನ್ನಾಗಿ ಓದ್ತಾ ಇದ್ದನು, ಬೆಂಗಳೂರಿನಲ್ಲಿ ಆತ ಕೂಲಿ ಕೆಲಸ ಮಾಡಿಕೊಂಡು ಓದ್ತಾ ಇದ್ದನು, ನಮಗೆ ಕೂಡ ಸಹಾಯ ಮಾಡ್ತಿದ್ದನು. ಪ್ರತಿಯೊಂದು ಕೂಡ ನೆನಪುಗಳನ್ನು ಮಾಡ್ತಾ ಇದ್ದಾರ. ಈಗ ಪ್ರತಿಯೊಬ್ಬರು ನೀವು ಮಾವ ಆಗ್ಬೇಕಾ, ಅವರ ಮಾವಂದಿರಾಗುವುದು, ಪ್ರತಿಯೊಬ್ಬರು ಅಜ್ಜಿ ಸಹೋದರಿಯರು ಕೂಡ ಪ್ರತಿಯೊಬ್ಬರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಶಿವಲಿಂಗ ಓದಿ ಏನಾದರೂ ಸಾಧನೆ ಮಾಡ್ತಾನೆ ಎಂಬ ಕನಸುಗಳನ್ನು ಕಟ್ಟಿಕೊಂಡಿದ್ರು. ಆದರೆ ಈಗ ಆತ ಕಾಲ್ತುಳಿತ ಘಟನೆಯಲ್ಲಿ ಮೃತಪಟ್ಟಿದ್ದ ಸಾವಿನ ಸುದ್ದಿ ಆಘಾತ ಕೂಡ ತಂದಿದೆ. ನಾವು ನೋಡ್ಬೋದು ದೃಶ್ಯಗಳನ್ನು. ಅವರ ಅಜ್ಜಿ ಕಣ್ಣೀರಲ್ಲಿ ಕೈ ತೊಯ್ತಾ ಇದ್ದಾಳೆ. ಈಗ ಅಜ್ಜಿ ಜೊತೆ ನಾವು ಮಾತಾಡಲು ಪ್ರಯತ್ನ ಮಾಡಮ್ಮ. ಈಗ ಶಿವಲಿಂಗ ಪಾಪ ನೀವು ಓದ್ತಾ ಇದ್ದನು, ನಿನಗೇನು ಹೇಳ್ತಾ ಇದ್ದೀನು ಪಾಪ ಆತ ಹಿಂಗಾಗ್ಯದ? ನಾನು ಹೇಳ್ತಿದ್ದ, ಏನಂತೇನು ಶಿವ ನಾನು 10ನೇದು ಪಾಸ್ ಆಗಿದೆ ಆಯಿ, ನೀನು ಬಾನ ನಾನುಂಡು ನನ್ನ ದೊಡ್ಡ ತಾಯಿ, ನಿನ್ನ ಸಲುತ್ತೀನಿ ಆಯಿ, ನಿನ್ನ ನೋಡ್ತೀನಿ ಆಯಿ, ಚಂದ ನೋಡ್ಕೋತೀನಿ ಅಂತ ಹೇಳಿ ಪಾಪ. ನನ್ನ ಅಪ್ಪ ನನ್ನ ಮನೆಗೆ ನೀ ತಣ್ಣಗೆ ಮಗನೇವು. ಯಾವ ಮಾತಾಡಿದಮ್ಮ ಶಿವನ್ ಜೊತೆ? ನೀ ಏನು ಮಾಡಲಿ, ವರ್ಷ ಆಯ್ತು. ಫೋನಾಗ ಮಾತಾಡಿದ್ವಿ. ಫೋನ್ಯಾಗ ಎಲ್ಲೇನಪ್ಪ, ನಾನು ಶಿವಿಲ್ಲ. ಇಲ್ಲಿ ಬರ್ತೀನ ಇಲ್ಲಿ ಊರಿಗೆಲ್ಲ. ನಮ್ಮೂರಾಗ ಇರ್ತದೆಯಪ್ಪ, ಅವ್ರ ಮನ್ಯಾಗ ಇರ್ತದೆಲ್ಲ ಯಪ್ಪ. ಚಂದ ಓದ್ತೇನಲ್ಲ? ಚಂದ ಓದ್ತಿದ್ದಾನೆಪ್ಪ.
ನಾ ಬೆಂಗಳೂರಾಗ ಶಾಣೆ ಆತ್ ನೆನ್ನಪ್ಪ ಹಿಂಗಾತ ಅಂತ ಗೊತ್ತಿಲ್ಲ ಪಾಪ ಎಲ್ಲ. ನಾ ಶಾಣೆ ಆತ್ ನೆನ್ನಪ್ಪ ಮಂದಿ ಕಾಲ ಅದೇ ರೀತಿಯಾಗಿ ಇನ್ನೊಬ್ರು ಅಜ್ಜಿ ಇದ್ದಾರೆ ಏನದಕ್ಕೆ ಅಮ್ಮ ಈಗ ಶಿವಲಿಂಗ ಈ ತರ ಘಟನೆ ಆಗ್ಯದ ಪಾಪ ಓದ್ತಾ ಇದ್ದನು ಏನೋ ನೌಕರಿ ಮಾಡ್ತಾ ಇದ್ದೇನೆ ತಂದಿನ ನಿಮಗೆಲ್ಲ ಏನಾರ ನೌಕರಿ ಮಾಡ್ತಿದ್ನಂತ ಹೇಳಿದ್ದೆ ಅಪ್ಪ ಇಷ್ಟು ಓದ್ಕೊತಾ ಇದ್ರೆ ದುಡ್ಡು ಸಾಕ್ತೀನಿ ನಾಜಿನ ಸಲ ಸಾಕ್ತೀನಿ ಸರಿಗಳ ಅಂತ ಹೇಳಿದ್ದೆ ಅಪ್ಪ ಯಾರ ರಾಜಿನ ಸಾಕಬೇಕು ಅಪ್ಪ ಓದ್ ಸಾಕ್ತೀನಿ ಅಂತ ಹೇಳಿ ನಿಮಗೆಲ್ಲ ಪಾಪ ಸಾಕ್ತಾನ ರಾಜಿನ ಅಂತ ಹೇಳಿದೆ ಅಪ್ಪ ನೀನು ಬಡವ್ರ ಮನೆಗೆ ನನ್ನ ಕೊಟ್ಟಾರ ಅಂತ ಆಡ್ತಿದ್ರು ನಮ್ಮ ತಂಗಿ ಅಪ್ಪ ಹುಷಾರಿದ್ದೀನ ಶಿವ ಎಲ್ಲರ್ಕಿನ ಹುಷಾರಿದ್ದೆ ಅಪ್ಪ ಅವ್ರು ಇಬ್ಬರು ಮಕ್ಕಳದಾಗ ಅವನೇ ಹುಷಾರಿ ಅಪ್ಪ 5 ಗಂಟೆಗೆ ಎದ್ದು ಬರೆಯವ ಅಪ್ಪ ಇದಕ್ಕೆ ಓದ್ತೀನಿ 5 ಗಂಟೆಗೆ ಏರಿ ಬರೆಯವ ಅಪ್ಪ ಅವನೊಟ್ಟು ಹುಷಾರಿ ಯಾರಿದೆಯಲ್ಲ ತಂದೆ ನಾವು ಏನು ಹೇಳಮ್ಮ ಅಪ್ಪ ಹೊಲ ಇಲ್ಲ ಕೊಟ್ಟಿದ್ರಿ ಅಪ್ಪ ಕಿಟ್ಟಿದ್ದು ನಿಂತ ಈಟು ಮಾಡಿ ನಮ್ಮ ದೊಡ್ಡ ಮಾಡಿ ಕೊಟ್ಟಾಳ ಅಪ್ಪ ಮಾಡಿ ಬಿಟ್ಟಿದ್ದಲ್ಲ ಇದು ಇಲ್ಲಿನ ಶಿವ ಅವರ ಅಜ್ಜಿಯ ನೋವಿನ ಮಾತಾಗಿದೆ. ಶಿವ ಓದಲು ಹುಷಾರಾಗಿದ್ದನು, ನಸ್ಕಿನ ಜಾವದಲ್ಲಿ ಚೆನ್ನಾಗಿ ಓದ್ತಾ ಇದ್ದನು, ನಾವು ಓದಿ ಸರ್ಕಾರಿ ನೌಕರಿ ಮಾಡಿ ನಿಮಗೆ ಸಾಕ್ತಾ ಇದ್ದೀವಿ ಎಂಬ ಮಾತುಗಳನ್ನು ಕೂಡ ಆಡಿದ್ದು ಅವರು ನೆನಪು ಕೂಡ ಮಾಡಿ ಕಣ್ಣೀರು ಕೂಡ ಹಾಕಿದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಅವರ ಬೇಜವಾಬ್ದಾರಿತನದಿಂದ ಮಕ್ಕಳನ್ನ ಕಳ್ಕೊಂಡು ತಂದೆ ತಾಯಿ ತಬ್ಲಿಗಳಾದ್ರು ಅನಾಥರಾದ್ರು. ಅವರ ಬೇಜವಾಬ್ದಾರಿತನ ಅಂದ್ರೆ ಯಾರ್ದು? ಅವರು ಅಂದ್ರೆ RCBನ? ಅವರು ಅಂದ್ರೆ ಪೊಲೀಸರ? ಅವರು ಅಂದ್ರೆ ಕ್ರಿಕೆಟ್ ಸಂಸ್ಥೆಯವರ? ಅಥವಾ ಅವರು ಅಂದ್ರೆ ರಾಜಕಾರಣಿಗಳ? ಯಾರ ಬೇಜವಾಬ್ದಾರಿತನ? ಯಾರು ಹೊಣೆ ಹೊತ್ಕೊಳ್ತಾರೆ? ಈಗ ಇವರು 25 ಲಕ್ಷ ರೂಪಾಯಿ ಪರಿಹಾರ ಆ ಕಣ್ಣೀರನ್ನ ಹೊರಿಸುವ ತಾಕತ್ತನ್ನ ಹೊಂದಿದ್ಯಾ?